ಆಕಾಶವಾಣಿ ಕ್ರೀಡಾಲೋಕ. ಜಿಮ್ನಾಸ್ಟಿಕ್ ವಿಭಾಗದಲ್ಲಿ ಒಟ್ಟು 6 ಚಿನ್ನದ ಪದಕ ಗಳಿಸಿದ ಜಿಮ್ನಾಸ್ಟಿಕ್ ಕ್ರೀಡಾಪಟು ರಿಯಾ ಬಾಪ್ನಾ ಅವರು ನಮ್ಮ ಇಂದಿನ ಕ್ರೀಡಾ ಸಂಚಿಕೆಯ ಅತಿಥಿ. ಪ್ರಿಯ ಕೇಳುಗರೆ, ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಒಬ್ಬ ಪುಟ್ಟ ಬಾಲಕಿದ್ದಾರೆ. ಇವರೇ ಜಿಮ್ನಾಸ್ಟ್ ಪಟು ರಿಯಾ ಬಾಪ್ನಾ. ವಯಸ್ಸು 14, ಆದರೆ ಸುಮಾರು 30 ವರ್ಷಕ್ಕೂ ಮೀರಿದ ಒಂದು ಸಾಧನೆಯ ತರ ಇವರ ಪ್ರೊಫೈಲ್ ನೋಡಿದಾಗ ನಮಗೆ ಇರುತ್ತೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಈ ಮಿನಿ ಒಲಿಂಪಿಕ್ಸ್ ನಲ್ಲಿ ರಿಯಾ ಅವರು ಸುಮಾರು 6 ಚಿನ್ನದ ಪದಕಗಳನ್ನು ಗೆದ್ದು ಸಂತಸದಲ್ಲಿ ಇರುವಾಗ ಈ ಸ್ಟುಡಿಯೋಗೆ ಬಂದಿದ್ದಾರೆ. ಸೊ ರಿಯಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಎಲ್ಲ ಕೇಳುಗರ ಪರವಾಗಿ ಅಭಿನಂದನೆಗಳು. ಧನ್ಯವಾದ. ಚೆನ್ನಾಗಿ ಗೊತ್ತಿದೆ ಯಾವ ರೀತಿ ನೀವು ಜಿಮ್ನಾಸ್ಟ್ ಆಡ್ತೀರಾ, ಅದೇ ರೀತಿ ಯು ಆರ್ ಆಲ್ಸೋ ಗುಡ್ ಅಟ್ ರೆಸ್ಪಾಂಡಿಂಗ್ ಟು ಅವರ್ ಕ್ವೆರೀಸ್. ರಿಯಲಿ ನೈಸ್ ಟು ನೋ. ರಿಯಾ ಅವರು, ಈಗ ಈ 6 ಚಿನ್ನದ ಪದಕಗಳು ಇತ್ತೀಚೆಗೆ ನಿಮಗೆ ಈ ಮಿನಿ ಒಲಿಂಪಿಕ್ಸ್ ಅಲ್ಲಿ ಸಿಕ್ಕಿದ್ವಲ್ಲ, ಇದು ಯಾವ ಕ್ಷೇತ್ರದಲ್ಲಿ ನಿಮ್ಮದು ಸಾಧನೆ ಅಂತ ಹೇಳ್ಬಹುದಾ ನೀವು? ಯು ಆರ್ ಎ ಜಿಮ್ನಾಸ್ಟ್, ಬಟ್ ಯಾವ ಕ್ಯಾಟಗರಿ? ಅಂದ್ರೆ ಯು ಆರ್ ಎ ರಿದಮಿಕ್ ಜಿಮ್ನಾಸ್ಟ್ ಅಥವಾ ಯಾವ ತರದ್ದು ಹೇಳ್ಬಹುದಾ? ನಾನು ರಿದಮಿಕ್ ಜಿಮ್ನಾಸ್ಟ್ ಅಲ್ಲಿನೂ ಇದ್ದೆ, ಅದಾದ್ಮೇಲೆ ಆಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೆ. ಆದ್ರೆ ನನ್ ಪ್ರೊಫೆಷನಲಿ ರಿದಮಿಕ್ ಜಿಮ್ನಾಸ್ಟಿಕ್ಸ್. ಓಕೆ, ಅದಕ್ಕೆ ನಿಮ್ಮನ್ನು ನೋಡುವಾಗ ನಾನು ಎನಿಸಿದೆ ಇವರು ಜಿಮ್ನಾಸ್ಟ್ ಅಂತ ಹೇಳ್ತಾರೆ, ಬಟ್ ಅವರು ಈ ತರ ಉದ್ದ ಬೆಳೆದಿದ್ದಾರಲ್ಲ, ಹೇಗೆ? ಜಿಮ್ನಾಸ್ಟ್ ಹೆಚ್ಚಾಗಿ ನಮಗೆ ಗೊತ್ತಿರುವ ಪ್ರಕಾರ ಶಾರ್ಟ್ ಇರಬೇಕು, ಶಾರ್ಟ್ ಅಂಡ್ ಸ್ಟೌಟ್ ಸರ್ಪ್ ಇರಬೇಕು, ಸೊ ದಟ್ ಇಟ್ಸ್ ಬಿಕಮ್ಸ್ ಈಸಿಯರ್ ಫಾರ್ ದೆಮ್ ಟು ಕಂಟ್ರೋಲ್ ದೇರ್ ಬಾಡಿ ಅಂತ ಹೇಳ್ತಾರೆ. ಸೊ ಬಹುಶಃ ರಿದಮಿಕ್ ಜಿಮ್ನಾಸ್ಟ್ ಇರುವುದರಿಂದ ನೀವು ಈ ತರ ಟಾಲ್ ಆಗಿ ಇಟ್ಸ್ ಅನ್ ಅಡ್ವಾಂಟೇಜ್ ಫಾರ್ ಯು. ಹೌದು, ಇದು ಅಡ್ವಾಂಟೇಜ್ ಆಗಿದೆ. ಯಾಕಂದ್ರೆ ರಿದಮಿಕ್ ಜಿಮ್ನಾಸ್ಟಿಕ್ಸ್ ಅಲ್ಲಿ ಜಾಸ್ತಿ ಜಂಪ್ಸ್ ಅಂಡ್ ಗ್ರೇಸ್ ಇರತ್ತೆ, ಅದಕ್ಕೆ ಟಾಲ್ ಇರೋಕೆ ಅಡ್ವಾಂಟೇಜ್. ಯು ಹ್ಯಾವ್ ಟು ಬಿ ಟಾಲ್ ಅಂಡ್ ಸ್ಲಿಮ್. Yes. Okay. So you are blessed by nature also. Yeah. ಈ ಕಾಂಪಿಟೇಷನ್ ಇತ್ತೀಚೆಗೆ ನಡೀತಲ್ಲ, ಇದರಲ್ಲಿ 6 ಮೆಡಲ್ಸ್ ಅಂತ ಹೇಳಿದ್ರೆ ಇಟ್ಸ್ ರಿಯಲಿ ಗ್ರೇಟ್ ಅಚೀವ್ಮೆಂಟ್. ರಿಯಾ, ಯಾವುದ್ರಲ್ಲಿ ಎಲ್ಲ ಸಿಕ್ಕಿತ್ ನಿಮಗೆ ಗೋಲ್ಡ್ ಮೆಡಲ್? ಅದು 4 ಆಪರೇಟರ್ಸ್, ಹೂಪ್, ಬಾಲ್, ಕ್ಲಬ್ಸ್, ರಿಬನ್, ಮತ್ತೆ ಆಲ್ ರೌಂಡ್ ಚಾಂಪಿಯನ್ಶಿಪ್ ಗೋಲ್ಡ್. ಅದಾದ್ಮೇಲೆ ರಿದಮಿಕ್ ಜಿಮ್ನಾಸ್ಟಿಕ್ಸ್ ಅಲ್ಲಿ ಗ್ರೂಪ್ ಕ್ಯಾಟಗರಿನೂ ಇರುತ್ತೆ, ಅದ್ರಲ್ಲಿನೂ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ 1 more ಗೋಲ್ಡ್. ಓಕೆ, 2022ರಲ್ಲಿ ಅಂದ್ರೆ 2 ವರ್ಷಕ್ಕೊಮ್ಮೆ ನಡೆಯುವ ಈ ಮಿನಿ ಒಲಿಂಪಿಕ್ಸ್ ಅಲ್ಲಿ ನಿಮಗೆ ಕಳೆದ ಬಾರಿ 5 ಚಿನ್ನದ ಪದಕಗಳು ಸಿಕ್ಕಿದ್ವು. ಸೊ ಯು ಹ್ಯಾವ್ ಗಾನ್ ಅ ಸ್ಟೆಪ್ ಅಹೆಡ್. ಈ ಸಾರಿ 6 ಮೆಡಲ್ಸ್ಗಳು ಗೋಲ್ಡ್ ಮೆಡಲ್. ಸೊ ರಿಯಲಿ ನೈಸ್. ನಿಮ್ಗೆ ಅಂದ್ರೆ ಇಷ್ಟು ಮೆಡಲ್ಸ್ ನಿಮಗೆ ಸಿಗುತ್ತೆ ಅನ್ನೋದು ಒಂದು ಮೊದಲೇ ಇತ್ತ? ಯು ವರ್ ಅವೇರ್ ದಟ್ ಯು ವಿಲ್ ಬಿ ಏಬಲ್ ಟು ಡೂ ಬೆಟರ್? ಯಾಕಂದ್ರೆ 2022ರಲ್ಲಿ ಯು ವರ್ ಆಕ್ಚುಲಿ ಜೂನಿಯರ್, ರೈಟ್? ಸೊ ಈ ವರ್ಷ ನೀವು ಸೀನಿಯರ್ ಈ ಕ್ಯಾಟಗರಿಯಲ್ಲಿ. ಅಂದ್ರೆ ಜೂನಿಯರ್ ಒಲಿಂಪಿಕ್ಸ್ ಅಂದ್ರೆ 13ರಿಂದ 14 ವರ್ಷದ ಮಕ್ಕಳಿಗೆ ಇರುವಂತದ್ದು. ಸೊ ಹೌ ವಾಸ್ ದ ಕಾಂಪಿಟೇಷನ್? ಹೇಗಿತ್ತು? ಕಾಂಪಿಟೇಷನ್ ಚೆನ್ನಾಗಿತ್ತು, ಜಾಸ್ತಿ ಕಾಂಪಿಟೇಷನ್ ಇತ್ತು. ಸೊ ಅದಕ್ಕೆ ಕಾನ್ಫಿಡೆನ್ಸ್ ಇತ್ತು, ಭಯನೂ ಇತ್ತು, ಬಟ್ ಹೆಲ್ಪ್. ಕಾನ್ಫಿಡೆನ್ಸ್ ಮತ್ತೆ ಭಯ ಒಟ್ಟಿಗೆ ಹೋಗಲ್ಲ, ಎರಡು. ವಿಲ್ ಇಟ್ ಗೋ ಟುಗೆದರ್? ಇಲ್ಲ, ಲೈಕ್ ಪರ್ಫಾರ್ಮ್ ಮಾಡುವಾಗ ಕಾನ್ಫಿಡೆನ್ಸ್ ಇರುತ್ತೆ, ಬೇರೆಯವ್ರನ್ನ ನೋಡುವಾಗ ಭಯ ಇರುತ್ತೆ. ಅಂದ್ರೆ ಕಾನ್ಫಿಡೆನ್ಸ್ ಇರುತ್ತೆ, ಭಯ ಕೂಡ ಇರಬೇಕು. ಯಾಕಂದ್ರೆ ಓವರ್ ಕಾನ್ಫಿಡೆನ್ಸ್ ಇದ್ರೆ ಅದು ಬೂಮರಂಗ್ ಅಲ್ವಾ? ಯಾರು ಕಾಂಪಿಟೇಷನ್ ಕೊಟ್ರು ಈ ಸರಿ ರಿಯಾನಿಗೆ? ಬ್ಯಾಂಗ್ಳೂರ್ ಅವರೇ ಕೊಟ್ರು. ಲಕ್ಷನ್ ಅಂತ ಜಿಮ್ನಾಸ್ಟಿಕ್ಸ್ ಅಕಾಡೆಮಿ ಇದೆ, ಅದರಿಂದ 4 ಜನ ಕಾಂಪಿಟೇಟರ್ಸ್ ಇತ್ತು. ಧಾರವಾಡ ಅವರಿತ್ತು, ತುಮಕೂರು ಅವರಿದ್ರು. ಈ ಮಿನಿ ಒಲಿಂಪಿಕ್ಸ್ ಅಂದ್ರೆ ಕರ್ನಾಟಕದ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ 30-31 ಜಿಲ್ಲೆಗಳಿಂದ ಕೂಡ ಜಿಮ್ನಾಸ್ಟ್ ಪಟುಗಳು ಅಥವಾ ಬೇರೆ ಬೇರೆ ಕ್ರೀಡಾಪಟುಗಳು ಬಂದಿದ್ರು. ಸೊ ಈ ಮಿನಿ ಒಲಿಂಪಿಕ್ಸ್ ಬಗ್ಗೆ ಏನಂತ ಅನಿಸುತ್ತೆ? ಈಗ 2022ರಲ್ಲೂ ಕೂಡ ನೀವು ಭಾಗವಹಿಸಿದ್ರಿ ರಿಯಾ. ಇದು ಈಗ ನಿಮಗೆ ಈ ಕ್ಯಾಟಗರಿ ಅಂದ್ರೆ ಮಿನಿ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಲು ಇದು ನಿಮಗೆ ಕೊನೆಯ ಅವಕಾಶ. ಸೊ ಈ ಮಿನಿ ಒಲಿಂಪಿಕ್ಸ್ ಯಾವ ರೀತಿ ಒಬ್ಬ ಕ್ರೀಡಾಪಟುವಿಗೆ ಒಂದು ವೇದಿಕೆ, ಇಟ್ಸ್ ಪ್ರೊವೈಡ್ಸ್ ಎ ಪರ್ಫೆಕ್ಟ್ ಫೋರಮ್ ಟು ಶೋಕೇಸ್ ದೇರ್ ಟ್ಯಾಲೆಂಟ್ ಅಂತ ಅನಿಸುತ್ತೆ ನಿಮ್ಗೆ? ಹೌದು, ಈ ಮಿನಿ ಒಲಿಂಪಿಕ್ಸ್ ಇಂದ ನಮ್ಗೆ ಹೆಲ್ಪ್ ಆಗತ್ತೆ. ಯಾಕಂದ್ರೆ ಅವ್ರ ಪೊಲಿಟಿಷಿಯನ್ಸ್ ಎಲ್ಲ ನೋಡ್ಬಿಟ್ಟು ನಮ್ನ ಸ್ಪಾನ್ಸರ್ಶಿಪ್ ಮತ್ತೆ ಹೆಲ್ಪ್ ಮಾಡಬಹುದು. ಅವಾಗ ನ್ಯಾಷನಲ್ಸ್ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ಸ್ ಅಲ್ಲಿ ಹೋಗುವಾಗ ಅವ್ರು ನಮ್ಗೆ ಹೆಲ್ಪ್ ಮಾಡಬಹುದು. ಅದಕ್ಕೆ ಚೆನ್ನಾಗಿತ್ತು. ಸರಿ, ಹಾಗಾದ್ರೆ ರಿಯಾ ಅವರ ಪರ್ಫಾರ್ಮೆನ್ಸ್ ಅನ್ನು ಯಾರು ನೋಡಿದ್ದಾರೆ, ಯಾರು ಸ್ಪಾನ್ಸರ್ಶಿಪ್ ಬಂದಿದ್ದಾರೆ ಹೇಳ್ಬಹುದಾ ನಮ್ಗೆ? ನನ್ನಮ್ಮ, ಮೈ ಮಾಮ್. ಓಕೆ, ನಿಮ್ಮ ಮಾಮೇ ಸ್ಪಾನ್ಸರ್ ಮಾಡಿದ್ದಾರೆ ನಿಮ್ಗೆ? ಹೌದು. ಓಕೆ, ಶಿ ಸ್ಪಾನ್ಸರ್ಡ್ ಯು ಆಸ್ ಎ ಮಾಮ್, ರೈಟ್? ಶಿ ಹೆಲ್ಪ್. ಅವ್ರು ನನ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ಪೇರೆಂಟ್ಸ್ ಹೆಲ್ಪ್ ಮಾಡೋದು ಸಹಜ ಅಲ್ವಾ ರಿಯಾ? ಇಟ್ ಇಸ್ ನಾರ್ಮಲ್. ಅವ್ರ ಕಾಂಟ್ರಿಬ್ಯೂಷನ್ ಇದೆ, ನಮ್ ಕೋಚ್ ಕಾಂಟ್ರಿಬ್ಯೂಷನ್ ಇದೆ. ಇಬ್ರು ಜೊತೆಗೆ ನನ್ಗೆ ಇಷ್ಟ ಹೆಲ್ಪ್ ಮಾಡ್ಬಿಟ್ಟು ನನ್ ಪರ್ಫೆಕ್ಟ್ ಜಿಮ್ನಾಸ್ಟ್ ಮಾಡಿದ್ದಾರೆ. ಯಾವುದೇ ಅಥ್ಲೀಟ್ ಏನೋ ಸಾಧನೆ ಮಾಡಬೇಕಾದ್ರೆ ಅಲ್ಲಿ ಅವರ ತಂದೆ ತಾಯಿಯವರ ಒಂದು ಕೋಆಪರೇಷನ್ ಮತ್ತೆ ಅವರ ಸಪೋರ್ಟ್ ಬೇಕೇ ಬೇಕು. ಅದು ನಿಮಗೆ ನಿಮ್ಮ ಅಮ್ಮನಿಂದ ಸಿಕ್ಕಿದೆ ಅಂತ ಹೇಳಿದ್ರಿ. ಸೊ ದಟ್ ಯು ಆರ್ ಲಕ್ಕಿ. ಸೊ ನಿಮ್ಗೆ ರಿಯಾ, ಈ ಜಿಮ್ನಾಸ್ಟಿಕ್ ಅಲ್ಲಿ ನಿಮಗೆ ಟ್ಯಾಲೆಂಟ್ ಇದೆ ಅಥವಾ ಯು ಆರ್ ಮೇಡ್ ಫಾರ್ ಜಿಮ್ನಾಸ್ಟಿಕ್ ಅಂತ ಹೇಳಿ ಯಾರು ಹೇಳಿದ್ರು? ಎಲ್ಲಿಂದ ಪ್ರಾರಂಭ ಆಯ್ತು ನಿಮ್ಮ ಈ ಜಿಮ್ನಾಸ್ಟಿಕ್ ಜರ್ನಿ? ಸೊ ನಾನು 7 years ಇದ್ದೆ. ಅವಾಗ ನಾನು ಗವರ್ಮೆಂಟ್ ಸ್ಟೇಡಿಯಂ
ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಂ. ಅಲ್ಲಿ ಬರೀ ನಮ್ ಕಸಿನ್ಸ್ ಜೊತೆ ಆಟ ಆಡಕ್ ಹೋಗಿದ್ದೆ. ಆವಾಗ ನಾನ್ ನೋಡ್ದೆ ಜಿಮ್ನಾಸ್ಟಿಕ್ಸ್ ಅಲ್ಲೆಲ್ಲ ಮಾಡ್ತಿದ್ರು. ನಾನು ಹೋಗ್ಬಿಟ್ಟು ಕನ್ಸಲ್ಟೇಷನ್ ಎಲ್ಲ ಮಾಡಾದ್ಮೇಲೆ ನನ್ ಫಸ್ಟ್ 1 year ಇಂಟ್ರೆಸ್ಟ್ ಇರ್ಲಿಲ್ಲ. ಅದಾದ್ಮೇಲೆ ಇಂಟ್ರೆಸ್ಟ್ ಬಂದಿ 7 years ಇಂದ ಪ್ರಾಕ್ಟೀಸ್ ಮಾಡಿ ನನ್ಗೆ ಇಂಟ್ರೆಸ್ಟ್ ಬಂತು. ಅದಾದ್ಮೇಲೆ ನಮ್ ಕೋಚ್ ಕಾಮತ್ ಸರ್ ಅವ್ರು ನನ್ಗೆ ಜಾಸ್ತಿ ಹೆಲ್ಪ್ ಮಾಡಿ, ನಮ್ ಅಮ್ಮ ಸೋನಿಯಾ ಬಾಫ್ನ ನಮ್ ಸ್ಕೂಲ್ ಅಲ್ಲಿನೂ ಫುಲ್ ಸಪೋರ್ಟ್ ಕೊಡ್ತಾರೆ, ಅಂಡ್ ಸ್ಪೆಷಲಿ ನಮ್ ಕೋಚ್. ಸೊ ಇಲ್ಲಿ ನೀವು ಬೇರೆ ಜಿಮ್ನಾಸ್ಟ್ ಗಳನ್ನ ನೋಡಿದಾಗ ನಿಮ್ಗೆ ಜಿಮ್ನಾಸ್ಟ್ ಆಗಬೇಕು ಅಂತ ಆಸೆ ಬಂತು? ಇಲ್ಲ, ನಮ್ ಅಮ್ಮ 1 year ಫುಲ್ ಪುಷ್ ಮಾಡಿದ್ರು ನನ್ಗೆ. ಅದಾದ್ಮೇಲೆ ನನ್ಗೇನೆ ಇಂಟ್ರೆಸ್ಟ್ ಬಂತು ಮಾಡಕ್ಕೆ. ನಿಮಗೆ ಯಾರಾದ್ರೂ ಈ ಜಿಮ್ನಾಸ್ಟಿಕ್ ಅಲ್ಲಿ ರೋಲ್ ಮಾಡೆಲ್ ಅಂತ ಹೇಳ್ತಾರೆ? ಯಾಕಂದ್ರೆ ಯು ಹ್ಯಾವ್ ಟೇಕನ್ ದಿಸ್ ರಿದಮಿಕ್ ಜಿಮ್ನಾಸ್ಟಿಕ್ ವೇರ್ ಎಲಿಗೆನ್ಸ್ ಆಸ್ ವೆಲ್ ಆಸ್ ಗ್ರೇಸ್ ಇಸ್ ಕನ್ಸಿಡರ್ಡ್ ಟು ಬಿ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ವೆನ್ ಇಟ್ ಕಮ್ಸ್ ಟು ರಿದಮಿಕ್ ಜಿಮ್ನಾಸ್ಟಿಕ್. ಸೊ ನಿಮ್ಗೆ ಆ ಗ್ರೇಸ್ ಅಥವಾ ಎಲಿಗೆನ್ಸ್ ಇದೆ ಅಂತ ಹೇಳಿ ಯಾರಾದ್ರೂ ನಿಮ್ಗೆ ಹೇಳಿದ್ರ, ಅಥವಾ ನೀವು ಈ ಏರಿಯಾವನ್ನು ಯಾಕೆ ಆಕ್ಸೆಪ್ಟ್ ಐ ಮೀನ್ ವೈ ಡಿಡ್ ಯು ಚೂಸ್ ದಿಸ್? I didn't choose. ನಮ್ ಸರ್ ನನ್ ಹಾಕಿದ್ರು ಬಿಕಾಸ್ ಹಿ ವಾಸ್ ಕಾನ್ಫಿಡೆಂಟ್ ದಟ್ ಐ ಹ್ಯಾವ್ ಗ್ರೇಸ್ ಮತ್ತೆ ನಮ್ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿದೆ. ರಿದಮಿಕ್ ಜಿಮ್ನಾಸ್ಟಿಕ್ ಗೆ ಬೇಕಾದ ಕ್ವಾಲಿಟೀಸ್ ಏನು? ವಾಟ್ ಆರ್ ದ ಕ್ವಾಲಿಟೀಸ್ ದಟ್ ರಿಯಲಿ ಮೇಕ್ ಎ ರಿದಮಿಕ್ ಜಿಮ್ನಾಸ್ಟ್? ಮೈಂಡ್, ಫ್ಲೆಕ್ಸಿಬಿಲಿಟಿ, ಗ್ರೇಸ್, ಎಕ್ಸ್ಪ್ರೆಷನ್ಸ್, ಬಾಡಿ ಲ್ಯಾಂಗ್ವೇಜ್. ಓಕೆ, ಕಾಂಬಿನೇಷನ್ ಆಫ್ ಆಲ್ ಇದು ಎಲ್ಲ ಬೇಕಾಗತ್ತಾ? ಹೌದು, ಇಮೋಷನ್ ಆಡ್ ಮಾಡ್ಬೇಕು. ಯಾಕಂದ್ರೆ ಮ್ಯೂಸಿಕ್ ಜೊತೆ ನಾವು ಪರ್ಫಾರ್ಮ್ ಮಾಡಬೇಕು. ಸೊ ಮ್ಯೂಸಿಕ್ ಯಾವ ತರ ಚೂಸ್ ಮಾಡ್ತೀವಿ ಆ ತರಾನೇ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಎಕ್ಸ್ಪ್ರೆಷನ್ಸ್ ಇರಬೇಕು. ಸೊ ಮ್ಯೂಸಿಕ್ ಅಲ್ಲಿಯೂ ಕೂಡ ನೀವು ಇದರಲ್ಲಿ ತರಬೇತಿಯನ್ನು ಪಡೆದಿದ್ದೀರಾ? ಯಾಕಂತ ಹೇಳಿದ್ರೆ ರಿದಮಿಗೆ ತಕ್ಕಂತೆ ನೀವು ನಿಮ್ಮ ಮೂವ್ಮೆಂಟ್ಸ್ ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಮ್ಯೂಸಿಕ್ ಜ್ಞಾನ, ನಾಲೆಜ್ ಆಲ್ಸೋ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಹೇಗೆ ಟ್ರೈನ್ ಅಪ್ ಮಾಡಿದ್ರಿ ನೀವು? ಮ್ಯೂಸಿಕ್ ನಮ್ ಸೀನಿಯರ್ಸ್ ಇದ್ದಾರೆ, ಅವ್ರ ಸೀನಿಯರ್ಸ್ ನಮ್ಮೆಲ್ಲ ಫುಲ್ ಎಕ್ಸ್ಪೀರಿಯನ್ಸ್ ಆಗಿ ನಮ್ಗೆ ಹೇಳ್ಕೊಡ್ತಾರೆ. ಅದಾದ್ಮೇಲೆ ನಾವೇ ಕಲಿಬೇಕು. ಸೊ ಈಗ ಕೋಚ್ ನಿಮ್ಮ ಟ್ಯಾಲೆಂಟ್ ಅನ್ನು ಸ್ಪಾಟ್ ಮಾಡಿದ್ರು, ಅವರು ಹೇಳಿದ್ರು ಓಕೆ ಯು ಆರ್ ಫಿಟ್ ಫಾರ್ ರಿದಮಿಕ್ ಜಿಮ್ನಾಸ್ಟಿಕ್ ಅಂತ. ಅದಕ್ಕಿಂತ ಮೊದಲು ಬಿಫೋರ್ ಯು ಆರ್ ಆಕ್ಚುಲಿ ಟ್ಯಾಲೆಂಟ್ ಇಸ್ ಐಡೆಂಟಿಫೈಡ್ ಈ ಕ್ಷೇತ್ರದಲ್ಲಿ ನೀವು ಬೇರೆ ಇದರಲ್ಲಿ ಇದು ಮಾಡ್ತಿದ್ರಾ? ಹೌದು, ಅಕ್ರೋಬ್ಯಾಟಿಕ್ಸ್. ನಾನು ಡ್ಯಾನ್ಸ್ ಮಾಡ್ತಿದ್ದೆ, ಗ್ಲಿಟರ್ಸ್ ಅಂತ, ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ. ಅದಾದ್ಮೇಲೆ ನಮ್ಮಮ್ಮ ನನ್ಗೆ ಭರತನಾಟ್ಯಂ ಅಲ್ಲಿ ಆಗ್ಬೇಕು ಅಂತ ಇತ್ತು. ಅವ್ರಂದ್ರು ಫುಲ್ ಟರ್ನ್ಸ್ ಇರತ್ತೆ, ಅದಕ್ಕೆ ನಾವು ಜಿಮ್ನಾಸ್ಟಿಕ್ಸ್ ಗೆ ಜಾಯಿಂಟ್ ಆಗಿ ಮಾಡಿದ್ವಿ. ಇಟ್ ವಾಸ್ ಯುವರ್ ಮಾಮ್ ಹೂ ಆಕ್ಚುಲಿ ಮೇಡ್ ಯು ವಾಟ್ ಯು ಆರ್ ಟುಡೇ. ಅಂದ್ರೆ ನಿಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ದು. ಅಂದ್ರೆ ಸರ್ ಈಗ 9ನೇ ವರ್ಷದಲ್ಲಿ ನೀವು ಇದಕ್ಕೆ ಜಾಯಿನ್ ಆದ್ರಿ. ಅದಕ್ಕಿಂತ ಮೊದಲು ಅಂದ್ರೆ ಸ್ಪೋರ್ಟ್ಸ್ ಗೆ ಜಾಯಿನ್ ಆಗಬೇಕು ಅಂತ ಹೇಳಿ ಏನಾದ್ರೂ ನಿಮ್ಗೆ ಮನಸ್ಸಿತ್ತಾ? ಅಂದ್ರೆ ವೆರ್ ಯು ಇಂಟ್ರೆಸ್ಟೆಡ್ ಇನ್ ಸ್ಪೋರ್ಟ್ಸ್ ಆಸ್ ಸಚ್? ಇಲ್ಲ, ನನ್ಗೆ ಡ್ಯಾನ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಇವಾಗ ಸ್ಪೋರ್ಟ್ಸ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ, ಡ್ಯಾನ್ಸ್ ಅಲ್ಲಿ ಇಲ್ಲ. ಸೊ ಯುವರ್ ಇಂಟ್ರೆಸ್ಟ್ ಹ್ಯಾಸ್ ಶಿಫ್ಟೆಡ್ ಫ್ರಮ್ ದೇರ್ ಟು ಇಯರ್. ಜಿಮ್ನಾಸ್ಟ್ ಎನ್ನುವಂಥದ್ದು ಈಗ ತುಂಬಾ ವರ್ಕೌಟ್ ಮಾಡ್ಬೇಕಾಗತ್ತಾ? ಈ ಫ್ಲೆಕ್ಸಿಬಿಲಿಟಿ ಏನು ನೀವು ಹೇಳಿದ್ರಲ್ಲ ಇದಕ್ಕೆ ಬಹಳ ಮುಖ್ಯ ಅಂತ ಹೇಳಿ, ಇದು ನಿಮ್ಗೆ ಐ ಮೀನ್ ಇಟ್ ಹ್ಯಾಸ್ ಕಮ್ ಟು ಯು ಆಟೋಮ್ಯಾಟಿಕಲಿ ಆರ್ ಯು ಹ್ಯಾಡ್ ಟು ಆಕ್ಚುಲಿ ವರ್ಕ್ ಹಾರ್ಡ್ ಫಾರ್ ದಟ್? ನಾಟ್ ರಿಯಲಿ, ನನ್ಗೆ ಗಾಡ್ ಗಿಫ್ಟ್ ಆಗಿ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇತ್ತು. ಅದಕ್ಕೆ ನನ್ಗೆ ಗ್ರೇಸ್ ಮತ್ತೆ ಎಕ್ಸ್ಪ್ರೆಷನ್ ಅಲ್ಲಿ ಆಟೋಮ್ಯಾಟಿಕಲಿ ಕಾಂಬೋ ರೈಟ್. ಬಟ್ ನನ್ಗೆ ಗ್ರೇಸ್ ಮತ್ತೆ ಎಕ್ಸ್ಪ್ರೆಷನ್ಸ್ ಅಲ್ಲಿ ಪ್ರಾಬ್ಲಮ್ ಇತ್ತು. ಅದಕ್ಕೆ ನಮ್ ಕೋಚ್ ನನ್ಗೆ ಮತ್ತೆ ನನ್ ಸೀನಿಯರ್ಸ್ ಅವರೆಲ್ಲ ಹೆಲ್ಪ್ ಮಾಡಿದ್ರು ಗೇನ್ ಮಾಡಿ. ಹಾಗೆ ನೋಡಿದ್ರೆ ಇಲ್ಲಿ ಭರತನಾಟ್ಯಂ ವುಡ್ ಹ್ಯಾವ್ ಹೆಲ್ಪ್ಡ್ ಯು ರೈಟ್? ಬಟ್ ಐ ಡಿಡ್ ನಾಟ್, ನಾನು ಹೋಗ್ಲಿಲ್ಲ. ಯಾಕಂದ್ರೆ ಅವ್ರು ಅಂದ್ರು ನಾನ್ ಜಾಸ್ತಿ ಟರ್ನ್ಸ್ ಇರತ್ತೆ, ಅದಕ್ಕೆ ನಮ್ಮಮ್ಮ ಅಂದ್ರು ಜಿಮ್ನಾಸ್ಟಿಕ್ಸ್ ಹೋಗು, ಅಲ್ಲಿ ಎಲ್ಲ ಸಿಗತ್ತೆ, ಅದಾದ್ಮೇಲೆ ನೀನ್ ಭರತನಾಟ್ಯಂ ಮಾಡ್ಬೋದು. ಓಕೆ, ಅದ್ ಹೌದು. ಸೊ ಈ ಗ್ರೇಸ್ ಅನ್ನು ನೀವು ಮತ್ತೆ ಬೆಳೆಸಬೇಕಾದ, ಐ ಮೀನ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅ ಲಾಟ್ ಫಾರ್ ದಟ್? ಹೌದು, ಲೈಕ್ ಐ ಪ್ರಾಕ್ಟೀಸ್ಡ್ 4 ವರ್ಷ ಪ್ರಾಕ್ಟೀಸ್ ಮಾಡ್ತೆ. ಅಂದ್ರೆ ಹೇಗೆ ಪ್ರಾಕ್ಟೀಸ್ ಮಾಡ್ತೀವಿ? ಗ್ರೇಸ್ ಅನ್ನು ಪ್ರಾಕ್ಟೀಸ್ ಮಾಡಿ ಡೆವಲಪ್ ಮಾಡೋದಂದ್ರೆ ಹೌ ಡೂ ಯು ಪ್ರಾಕ್ಟೀಸ್? ಬೇರೆ ಅವ್ರನ್ನ ನೋಡಿ ಮತ್ತೆ ಯಾರ್ ಎಕ್ಸ್ಪೀರಿಯನ್ಸ್ ಇರ್ತಾರೆ ಅವ್ರ ಹತ್ರ ಹೋಗಿ ಅವ್ರಿಗೆಲ್ಲ ಕೇಳ್ಬಿಟ್ಟು ಮಾಡ್ತೀವಿ. ಸೊ ಅದಕ್ಕೆ ಕೇಳಿದೆ ರಿಯಾ ಬಾಫ್ನ ಅವ್ರಿಗೆ, ನಿಮ್ಗೆ ಯಾರಾದ್ರು ರೋಲ್ ಮಾಡೆಲ್ಸ್ ಅಂತ ಇದ್ದಾರೆ, ವೆದರ್ ಇಟ್ಸ್ ಇಂಡಿಯನ್ ಜಿಮ್ನಾಸ್ಟ್ ಆರ್ ಇಂಟರ್ನ್ಯಾಷನಲ್ ಜಿಮ್ನಾಸ್ಟ್? ಬಿಕಾಸ್ ರಷ್ಯನ್ ಜಿಮ್ನಾಸ್ಟ್ ಆರ್ ನೋನ್ ಟು ಬಿ ವೆರಿ ಎಲಿಗೆಂಟ್ ವೆನ್ ಇಟ್ ಕಮ್ಸ್ ಟು ರಿದಮಿಕ್ ಆರ್ ಆಲ್ ಸಾರ್ಟ್ಸ್ ಆಫ್ ಜಿಮ್ನಾಸ್ಟಿಕ್. ಸೊ ಅಂತದ್ದು ಯಾರು ರೋಲ್ ಮಾಡೆಲ್ಸ್ ಅಥವಾ ಇಂಡಿಯನ್ ಜಿಮ್ನಾಸ್ಟ್ ಯಾರು ಇದ್ದಾರಾ? ಇಂಡಿಯನ್ ಜಿಮ್ನಾಸ್ಟ್ ಇದ್ದಾರೆ, ಮಹಾರಾಷ್ಟ್ರದಲ್ಲಿ ಒಬ್ಬ ಇದ್ದಾರೆ ಸಂಯುಕ್ತ ಕಾಲೆ ಅಂತ. ಅವಳು ತುಂಬಾ ಚೆನ್ನಾಗಿದ್ದಾಳೆ ರಿದಮಿಕ್ ಜಿಮ್ನಾಸ್ಟಿಕ್ ಅಲ್ಲಿ. ಅವಳು ಮತ್ತೆ ನಮ್ ಅಕಾಡೆಮಿ ಅಲ್ಲೇನು ಸೀನಿಯರ್ ಇದ್ದಾರೆ, ರಿಯಾ ಬನ್ಸಾಲಿ ಅಂತ, ಅವರು ನಮ್ ರೋಲ್ ಮಾಡೆಲ್. ನಿಮ್ದೇ ಹೆಸರು? ಓಕೆ, ರಿಯಾ ಬಾಫ್ನಾ, ರಿಯಾ ಬನ್ಸಾಲಿ. ಓಕೆ, RB. ಸೊ ಅವ್ರು ನಿಮ್ಗೆ ಯಾವ ರೀತಿ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ, ಐ ಮೀನ್ ವಾಟ್ ಇಸ್ ಇಟ್ ದಟ್ ಆಕ್ಚುಲಿ ಯು ಫೌಂಡ್ ವೆರಿ ಅಟ್ರಾಕ್ಟಿವ್ ಇನ್ ಹರ್? ಅವ್ರ ಎಕ್ಸ್ಪ್ರೆಷನ್ಸ್ ಮತ್ತೆ ಗ್ರೇಸ್ ಲೈಕ್ ತುಂಬಾ ಚೆನ್ನಾಗಿದೆ. ಮತ್ತೆ ರಿದಮಿಕ್ ಅಲ್ಲಿ ಬರೋವಾಗ ಅವರೇ ನಮ್ಗೆ ಟ್ರೈನ್ ಮಾಡಿದ್ದು, ನನ್ಗೆ ಹೇಳ್ಕೊಟ್ರು ಹೆಂಗೆ ಗ್ರೇಸ್ ಮತ್ತೆ ಎಕ್ಸ್ಪ್ರೆಷನ್ಸ್ ತಗೊಂಡ್ ಬರಕ್. ಸೊ ರಿಯಾ ಬಾಫ್ನ, ಈಗ ಯಾವುದೇ ಸ್ಪೋರ್ಟ್ಸ್ ಅಲ್ಲಿ ನೀವು ಸಾಧನೆ ಮಾಡಬೇಕಾದ್ರೆ, ಅದರಲ್ಲೂ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದ್ರು ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಫಾರ್ ದಟ್.
ಅಲ್ವಾ? ಈಗ ನಿಮ್ದು ಗೋಲ್ ನಾನು ಕೇಳಿದೆ, ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ನ್ಯಾಷನಲ್ as well as ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ ಅಂಡ್ ಬ್ರಿಂಗ್ ಲಾರೆಲ್ಸ್ ಟು ದ ಕಂಟ್ರಿ. ಇಲ್ಲಿ ಹಾರ್ಡ್ ವರ್ಕ್ ಅಂತ ಹೇಳುವಾಗ ಎಷ್ಟು ಗಂಟೆಗಳ ಕಾಲ ಶ್ರಮ ನೀವು ಕೊಡಬೇಕಾಗುತ್ತೆ? ಬಿಕಾಸ್ ಯು ಹ್ಯಾವ್ ಟು ಡೂ ದಿಸ್ as ಪಾರ್ಟ್ ಆಫ್ ಇನ್ ಅಡಿಷನ್ ಟು ಯುವರ್ ಸ್ಕೂಲ್ ಕರಿಕ್ಯುಲಮ್, ರೈಟ್? ಸೊ ಅದಕ್ಕೆ ನಮ್ ಜಾಸ್ತಿ ಅವರ್ಸ್ ಬೇಡ, ಎಷ್ಟ್ ಅವರ್ಸ್ ಸಿಗತ್ತೆ ಅಷ್ಟ್ ಅವರ್ಸ್ ಅಲ್ಲೇ ಟೈಮ್ ಯೂಸ್ ಮಾಡ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು. ಅಂಡ್ ಎಜುಕೇಶನ್ ಇಂಪಾರ್ಟೆಂಟ್ ಇದೆ. ಎಜುಕೇಶನ್ ಇಲ್ಲ ಅಂದ್ರೆ ಸ್ಪೋರ್ಟ್ಸ್ ಹೆಲ್ಪ್ ಮಾಡಲ್ಲ. Why are you saying that? There are so many athletes who have made sports itself as their career these days. In the last few years we can see that. ಹೌದು, ಆದ್ರೆ ಎಜುಕೇಶನ್ ಮತ್ತೆ ಸ್ಪೋರ್ಟ್ಸ್ ಕಂಬೈನ್ ಮಾಡಿದ್ರೆ ಚೆನ್ನಾಗಿರೋ ಜಾಬ್, ಚೆನ್ನಾಗಿರೋ ಕರಿಯರ್ ಆಗ್ಬೋದು. ಸೊ ಅದಕ್ಕೆ ಎರಡು ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ಯು ಆರ್ ಬ್ಯಾಲೆನ್ಸಿಂಗ್ ಯುವರ್ ಸ್ಪೋರ್ಟ್ಸ್ as well as your academic career as such, right? ಸರಿ, ಎಷ್ಟು ಗಂಟೆಗಳ ಕಾಲ ಪ್ರಾಕ್ಟೀಸ್ ಮಾಡಬೇಕಾಗಿದೆ? ಈಗ ನಿಮ್ಗೆ ನಿಮ್ಮ ಫಿಟ್ನೆಸ್ ಕಾಪಾಡ್ಕೊಳ್ಬೇಕಾದ್ರೆ ಒಂದು ರಿಜಿಮ್ ಬೇಕಾಗುತ್ತೆ, ಮತ್ತೆ ನಿಮ್ ಜಿಮ್ನಾಸ್ಟಿಕ್ ಪ್ರಾಕ್ಟೀಸ್. ಸೊ ಇನ್ ಎ ಡೇ ನಿಮ್ಮ ಒಂದು ದಿನಚರಿಯ ಡೈಲಿ ರುಟೀನ್ ಹೇಗಿರುತ್ತೆ ಹೇಳ್ಬೋದಾ ರಿಯಾ? ಹೌದು, ಸೊ ಬೆಳಗ್ಗೆ ಎದ್ಬಿಟ್ಟು 8:30 ತನಕ ಸ್ಕೂಲ್ ಹೋಗ್ಬಿಟ್ಟು ಸ್ಕೂಲಿಂದ ಡೈರೆಕ್ಟ್ ಜಿಮ್ನಾಸ್ಟಿಕ್ಸ್ ಕ್ಲಾಸ್ಗೆ. ಜಿಮ್ನಾಸ್ಟಿಕ್ ಕ್ಲಾಸ್ ಅಲ್ಲಿ ಎಷ್ಟು ಗಂಟೆಗೆ ಮನೆ ಬಿಡ್ತೀರಾ? ಮಾರ್ನಿಂಗ್ 8. ಮಾರ್ನಿಂಗ್ ನಿಮ್ಗೆ ಯಾವ್ದು ಗ್ರೌಂಡ್ ಎಕ್ಸರ್ಸೈಸ್ ಹೋಗ್ಬೇಕಂತ ಇಲ್ವಾ? ಹಾಲಿಡೇಸ್ ಇರುವಾಗ ಇರತ್ತೆ, ಮಾರ್ನಿಂಗ್ 5 ಅಥವಾ 6 ಇಲ್ಲ ಅಂದ್ರೆ ಸ್ಕೂಲ್ಗೆ ಹೋಗ್ಬಿಟ್ಟು ಡೈರೆಕ್ಟ್ 4 ಗಂಟೆಗೆ ಜಿಮ್ನಾಸ್ಟಿಕ್ಸ್ ಪ್ರಾಕ್ಟೀಸ್ ಹೋಗಿ ಅಕಾಡೆಮಿಗೆ ಹೋಗ್ತೀರಾ? ಹೌದು, ರಾತ್ರಿ 8 ಬರೋದು. 8:39 ಬಂದಿ ಸ್ವಲ್ಪ ಓದ್ಬಿಟ್ಟು ತಿನ್ಬಿಟ್ಟು ಮಲ್ಕೊಂಡ್ಬಿಟ್ಟು ಮತ್ತೆ ಬೆಳಗ್ಗೆ ಸ್ವಲ್ಪ ಎಕ್ಸಾಮ್ಸ್ ಟೈಮ್ ಅಲ್ಲಿ ಓದ. ಸೊ ನಿಮ್ಗೆ ಬೆಳಿಗ್ಗೆ ಯಾವ ಫಿಟ್ನೆಸ್ ರಿಜಿಮೆ ಇಲ್ಲ? ಅಗತ್ಯ ಇಲ್ಲ ಅಂತ ಕಾಣುತ್ತಾ? ಇದೆ. ಬೇರೆ ಜಿಮ್ನಾಸ್ಟ್, ಇಂಟರ್ನ್ಯಾಷನಲ್ ಜಿಮ್ನಾಸ್ಟ್ ಎಲ್ಲ 8 hours 9 hours ಪ್ರಾಕ್ಟೀಸ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ಗೆ ಸ್ಟಡೀಸ್ ಇಂಪಾರ್ಟೆಂಟ್, ಅದಕ್ಕೆ ಮಾರ್ನಿಂಗ್ ಟೈಮ್ ಸ್ಟಡೀಸ್, ಈವ್ನಿಂಗ್ ಟೈಮ್ಸ್ ಜಿಮ್ನಾಸ್ಟಿಕ್ಸ್. ಓಕೆ, ದಿವಸಕ್ಕೆ 4 to 5, 5 to 6, 6 to 7, 4 hours ಆಲ್ಮೋಸ್ಟ್ ಅಲ್ವಾ? ಆಲ್ಮೋಸ್ಟ್ 4.5 hours. 4.5 hours. ಅದ್ರಲ್ಲಿ ಏನೇನು ಮಾಡ್ತೀರಾ? ಅಂದ್ರೆ ನೀವು ಫಿಟ್ನೆಸ್ ಗೆ ಒಂಥರ ಬೇರೆ ಶೆಡ್ಯೂಲ್ ಇದೆ ಕಾಣ್ತದೆ ಅಂತ ನೀವು? ಇಲ್ಲ, ಸೊ 4 ಗಂಟೆಗೆ ಹೋದ್ರೆ 4 to 5 ತನಕ ವಾರ್ಮ್ ಅಪ್, ಫಿಟ್ನೆಸ್, ಫ್ಲೆಕ್ಸಿಬಿಲಿಟಿ, ಮತ್ತೆ 5 ಇಂದ 8 ತನಕ ಬರೀ ರಿದಮಿಕ್ ಜಿಮ್ನಾಸ್ಟ್, ಹೂಪ್ ಬಾಲ್, ಕ್ಲಬ್ಸ್, ರಿಬನ್, ಆಪರೇಟರ್ಸ್ ಇರತ್ತಲ್ಲ ಅದ್ರ ಜೊತೆ ಪ್ರಾಕ್ಟೀಸ್ ಮಾಡೋದು. ಯಾಕಂದ್ರೆ ಅದರಲ್ಲಿ ನಾವು ಸ್ಟ್ರಾಂಗ್ ಆಗ್ಬೇಕು. ಸೊ ಪರ್ಫಾರ್ಮೆನ್ಸ್ ಮಾಡುವಾಗ ಚೆನ್ನಾಗಿರತ್ತೆ. ರಿಯಾ, ಹೆಚ್ಚಾಗಿ ಜಿಮ್ನಾಸ್ಟಿಕ್ ವೆರಿ ಇಂಜುರಿ ಪ್ರೋನ್ ಅಂತ ಹೇಳ್ತಾರಲ್ಲ, ಆದ್ರೆ ಬಟ್ ಈ ರಿದಮಿಕ್ ಜಿಮ್ನಾಸ್ಟಿಕ್ ಎನ್ನುವುದು ಒಂದು ಸೇಫರ್ ಸೈಡ್ ಕಂಪೇರ್ಡ್ ಟು ಬೇರೆ ಜಿಮ್ನಾಸ್ಟಿಕ್? ಕಂಪೇರ್ಡ್ ಟು ಆರ್ಟಿಸ್ಟಿಕ್ ಮತ್ತೆ ಅಕ್ರೋಬ್ಯಾಟಿಕ್ಸ್ ಸೇಫರ್ ಸೈಡ್ ಆಗಿದೆ. ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಇಂಜುರೀಸ್ ಲೈಕ್ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಸೊ ಅದಕ್ಕೆ ಆಂಕಲ್ ಇಂಜುರೀಸ್, ಬ್ಯಾಕ್ ಇಂಜುರೀಸ್ ಮತ್ತೆ ಶೋಲ್ಡರ್ ಇಂಜುರೀಸ್ ಇರಬಹುದು. ಇಟ್ ಈಸ್ ನಾಟ್ ಸೋ ಡೇಂಜರಸ್ ಆಸ್ ಕಂಪೇರ್ಡ್ ಟು ಅಕ್ರೋಬ್ಯಾಟಿಕ್ ಮತ್ತೆ ಆರ್ಟಿಸ್ಟಿಕ್ ಗೆ. ಸೊ ಯು ಆರ್ ಆನ್ ದ ಸೇಫರ್ ಸೈಡ್. ಏನಾದ್ರು ಇಂಜುರಿ ಆಗಿದೆ ನಿಮ್ಗೆ ಇದುವರೆಗೆ? ಓಕೆ, ಯಾವ ತರದ ಇಂಜುರಿ? ರೈಟ್ ಆಂಕಲ್ ಇಂಜುರಿ ಆಗಿದೆ, ಮತ್ತೆ ಬ್ಯಾಕ್ ಇಂಜುರಿ ಆಗಿದೆ, ಮತ್ತೆ ಯಾವತ್ತಾದ್ರೂ ಶೋಲ್ಡರ್ ಪೇನ್ ಬರುತ್ತೆ. ಸೊ ಈ ತರದ್ದು ಆಂಕಲ್ ಅಥವಾ ಜಾಯಿಂಟ್ ಇಂಜುರೀಸ್ ಮತ್ತೆ ಬ್ಯಾಕ್ ಇಂಜುರೀಸ್, ಇಸ್ ಇಟ್ ಕಾಮನ್ ಇನ್ ರಿದಮಿಕ್ ಜಿಮ್ನಾಸಿಯಂ? ಎಸ್, ಇಟ್ಸ್ ವೆರಿ ಕಾಮನ್. ಸರಿ, ಹಾಗಾದ್ರೆ ಸಣ್ಣ ವಯಸ್ಸಿನಲ್ಲೇ ನಿಮ್ಗೆ ಬಹಳಷ್ಟು ಪದಕಗಳು ಬಂದಿವೆ. 9ನೇ ವಯಸ್ಸಿಗೆ ನೀವು ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರಿ ನಿಮ್ಮ ಜಿಮ್ನಾಸಿಯಂ ಪ್ರಾಕ್ಟೀಸ್. ಎಷ್ಟನೇ ವಯಸ್ಸಲ್ಲಿ ಬಂತು ಮೊದಲ ಮೆಡಲ್? ಮೊದಲ ಮೆಡಲ್ ನನ್ಗೆ ಏಜ್ ಆಫ್ 10. ಓಕೆ, 1 ವರ್ಷದಲ್ಲೇ ಕ್ವಿಕ್ ರಿಸಲ್ಟ್ಸ್ ಅಲ್ಲ? ಸೊ ಇಟ್ ವಾಸ್ ಎಲ್ಲಿ ಮೆಡಲ್ ಸಿಕ್ಕಿತ್ತು ನಿಮಗೆ ಮೊದಲನೇ ಮೆಡಲ್? ಕ್ಯಾನ್ ಯು ರಿಕಾಲ್ ದಟ್ ಇನ್ಸಿಡೆಂಟ್? ಅದು ಅಕ್ರೋಬ್ಯಾಟಿಕ್ಸ್ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡಿದ್ದೆ, ಮೈಸೂರು ದಸರಾ ಗೇಮ್ಸ್. ಅದರಲ್ಲಿ ಫಸ್ಟ್ ಗೋಲ್ಡ್ ಮೆಡಲ್ ಸಿಕ್ಕಿತ್ತು. ಅದಾದ್ಮೇಲೆ ಏಜ್ ಆಫ್ 12 ಅಲ್ಲಿ ರಿದಮಿಕ್ ಜಿಮ್ನಾಸ್ಟಿಕ್ಸ್ ಅಲ್ಲಿ 5 ಮೆಡಲ್ ಸಿಕ್ಕಿತ್ತು. ಅದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್. ಅಂಡ್ ದೆನ್ ನಮ್ಗೆ ಇನ್ನು ಇಂಪ್ರೂವ್ ಆಗಿ ನ್ಯಾಷನಲ್ ಲೆವೆಲ್ಗೆ ಹೋಗಿದೆ. ಆಲ್ರೌಂಡ್ 4th ಬಂದೆ. ಅದಾದ್ಮೇಲೆ ಇಂಟರ್ನ್ಯಾಷನಲ್ಸ್ 2 ಸತಿ ಹೋಗ್ಬಿಟ್ಟು ಬಂದೆ. 1 ಸತಿ ಫಿಲಿಪೀನ್ಸ್, 1 ಸತಿ ಉಜ್ಬೇಕಿಸ್ತಾನ್ ತಾಷ್ಕೆಂಟ್, ಅಂಡ್ ಐ ಸೆಕ್ಯೂರ್ಡ್ 6th place. ಓಕೆ, ಸೊ ನಿಮ್ಗೆ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಇದೆ ಸಣ್ಣ ವಯಸ್ಸಿನಲ್ಲೇ. ಸೊ ಹೌ ಇಸ್ ಇಟ್ ದರ್ ಎಕ್ಸ್ಪೀರಿಯನ್ಸ್ ಆಫ್ ಪಾರ್ಟಿಸಿಪೇಟಿಂಗ್ ವಿತ್ ಇಂಟರ್ನ್ಯಾಷನಲ್ ಸ್ಟೇಜ್? ಯಾಕಂತ ಹೇಳಿದ್ರೆ ಯುರೋಪ್ ಅಥವಾ ಫಾರ್ಮರ್ ಸೋವಿಯತ್ ಯೂನಿಯನ್ ಕಂಟ್ರೀಸ್ ಏನೋ ಇದೆ, ಅವರು ವೆನ್ ಇಟ್ ಕಮ್ಸ್ ಟು ಜಿಮ್ನಾಸ್ಟಿಕ್ ದೇ ಹ್ಯಾವ್ ದೇರ್ ಸ್ಟ್ರಾಂಗಲ್ ಹೋಲ್ಡ್. Yes. So what was your experience? ಸ್ವಲ್ಪ ಭಯ ಇತ್ತು. ಅದಾದ್ಮೇಲೆ ಸೆಕೆಂಡ್ ಟೈಮ್ ಹೋಗುವಾಗ ಕಾನ್ಫಿಡೆನ್ಸ್ ಇತ್ತು. ಫಸ್ಟ್ ಟೈಮ್ ಹೋಗುವಾಗ ಫುಲ್ ಸ್ಟೇಜ್ ಫಿಯರ್ ಇತ್ತು. ಸೆಕೆಂಡ್ ಟೈಮ್ ಹೋಗುವಾಗ ಕಾನ್ಫಿಡೆನ್ಸ್ ಇತ್ತು. ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ಕಲಿಯಕ್ ಜಾಸ್ತಿ ಬಂತು. ಇಂಡಿಯಾ ಟೀಮ್ ಅನ್ನು ರೆಪ್ರೆಸೆಂಟ್ ಮಾಡಿದ್ರ ಆಸ್ ಪಾರ್ಟ್ ಆಫ್ ಕರ್ನಾಟಕ ಟೀಮ್? ಎಸ್. ಸೊ ಎಲ್ಲಿ ಭಾಗವಹಿಸಿದ್ರಿ ಅದರಲ್ಲಿ? ನ್ಯಾಷನಲ್ ಲೆವೆಲ್ ಅಲ್ಲಿ ಮುಂಬೈ, ಬ್ಯಾಂಗ್ಳೂರ್, ದೆನ್ ಲಕ್ನೋ. ಓಕೆ, ಅಲ್ಲಿ ಏನಾದ್ರು ನಿಮಗೆ ಮೆಡಲ್ ಸಿಕ್ಕಿದೆ ಅಲ್ಲಿ? ಇಲ್ಲ, ಅದರಲ್ಲಿ ನಾನು ಆಲ್ರೌಂಡ್ 4th ಬಂದೆ. ಯಾಕಂದ್ರೆ ಜಾಸ್ತಿ ಕಾಂಪಿಟೇಷನ್ಸ್ ಎಲ್ಲ ಸ್ಟೇಟ್ಸ್ ಇಂದ ಇತ್ತು.
ಇಂಟರ್ನ್ಯಾಷನಲ್ ಸೆಲೆಕ್ಷನ್ಸ್ ಹೋಗುವಾಗ ಗ್ರೂಪ್ ಇದೆ ರಿದಮಿಕ್ ಅಲ್ಲಿ, ಅದರಲ್ಲಿ 2nd place ಬಂದಿತ್ತು. ಸೊ ಎಲ್ಲರೂ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿ ಬೇರೆ ಮಕ್ಕಳ ಜೊತೆ ಆಟ ಆಡಬೇಕು, ನಾನು ಬೇಕಾದ್ದು ಸಿಕ್ಕಿದ್ದೆಲ್ಲ ತಿನ್ಬೇಕು, ಜಂಕ್ ಫುಡ್ ತಿನ್ಬೇಕು ಅಂತ ಆಸೆ ಇರುವಾಗ ರಿಯಾ ಬಾಫ್ನನ್ಗೆ ಬಹಳ ಸ್ಪೋರ್ಟ್ಸ್ ಅಲ್ಲೇ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಏನೋ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಅನಿಸುತ್ತಾ ವೆನ್ ಯು ವಾಂಟ್ ಟು ಎಕ್ಸೆಲ್ ಇನ್ ಸ್ಪೋರ್ಟ್ಸ್? ಹೌದು, ಲೈಕ್ ಜಂಕ್ ಫುಡ್ ತಿಂದ್ರೆ ಜಾಸ್ತಿ ವೇಟ್ ಸೊ ನಮ್ ಕೋಚ್ ಅಡ್ವೈಸ್ ಏನಂದ್ರೆ ವೀಕ್ಲಿ ಅಥವಾ ಮಂತ್ ಅಲ್ಲಿ ಒಂದ್ಸತಿ ತಿಂದ್ರೆ ಓಕೆ, ಜಾಸ್ತಿ ತಿನ್ಬಾರ್ದು. ಮತ್ತೆ ಆಟ ಆಡೋದೆಲ್ಲ ಸ್ಯಾಕ್ರಿಫೈಸ್ ಮಾಡ್ಬೇಕು, ಬಿಕಾಸ್ ಏನಾದ್ರೂ ಅಚೀವ್ ಮಾಡ್ಬೇಕಂದ್ರೆ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಬೇಕು. ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಸಮಥಿಂಗ್ ಟು ಗೇನ್ ಸಮಥಿಂಗ್, ಯು ಹ್ಯಾವ್ ಟು ಲೂಸ್ ಸಮಥಿಂಗ್ ಟು ಗೇನ್ ಸಮಥಿಂಗ್. ಎಸ್. ಸೊ ಯು ಡೋಂಟ್ ಹ್ಯಾವ್ ರಿಗ್ರೆಟ್ಸ್? ನೋ. ಓಕೆ. ಬೇರೆ ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಮೂವಿಗೆ ಹೋಗ್ತಾರೆ, ಮೊಬೈಲ್ ನೋಡ್ತಾರೆ ಅಥವಾ ಈ ತರ ಮಜಾ ಮಾಡುವಾಗ ನಾನು ಏನೋ ಐ ಆಮ್ ಮಿಸ್ಸಿಂಗ್ ಸಮಥಿಂಗ್ ಅಂತ ಹೇಳಿ ಯಾವಾಗ ಅನಿಸುತ್ತೆ ನನಗೆ? ಅನ್ಸುತ್ತೆ. ಲೈಕ್ 7 years ಇಂದ ಸ್ಕೂಲ್ ಟ್ರಿಪ್ ಹೋಗಿಲ್ಲ ನಾನು, ಯಾಕಂದ್ರೆ ಹಾಲಿಡೇಸ್ ಸಿಗಲ್ಲ. ಅದಕ್ಕೆ ಈ ಸತಿ ಹೋಗ್ಬೇಕಂತ ಇದೆ, ಆದ್ರೆ ಪರ್ಮಿಷನ್ ಯಾರು ಪರ್ಮಿಷನ್ ಕೊಡ್ತಾ ಇಲ್ಲ? ನನ್ಗೂ ಹೋಗಕ್ ಅನ್ಸುತ್ತೆ, ಬಟ್ ನನ್ಗೆ ಸ್ಪೋರ್ಟ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಂತ ನಾನೇ ಬೇಡ ಅಂತ ಅಂತಿದ್ದೀನಿ. ಒಂದು ವಾರ ಏನಾದ್ರೂ ಈ ತರ ಸ್ಯಾಕ್ರಿಫೈಸ್ ಮಾಡಿ ಹೊರಗಡೆ ಹೋದ್ರೆ ವಿಲ್ ಇಟ್ ಎಫೆಕ್ಟ್ ಯು ಗೇಮ್ ಆಸ್ ಸಚ್? ಎಸ್. ಹೌದಾ? ಹೌದು. ಅಲ್ಲೇ ಹೋದಲ್ಲೆಲ್ಲ ಏನಾದ್ರೂ ಸ್ಟ್ರಿಕ್ಟ್ ಫಿಟ್ನೆಸ್ ರಿಜ್ಯೂಮ್ ಇಟ್ಕೊಳ್ಳಿಕ್ಕೆ ಕಷ್ಟ ಆಗತ್ತಲ್ವಾ? ಹೌದು, ಯಾಕಂದ್ರೆ 1 week ಗ್ಯಾಪ್ ಆದ್ಮೇಲೆ ಮತ್ತೆ ಮಾಡಿದ್ರೆ ಮಸಲ್ಸ್ ಎಲ್ಲ ಯೂಸ್ ಆಗಲ್ಲ ಸರಿಯಾಗಿ. ಅಂಡ್ ದಿಸ್ ಇಸ್ ಅಪ್ಲಿಕೇಬಲ್ ಸ್ಪೆಷಲಿ ಟು ಜಿಮ್ನಾಸ್ಟಿಕ್. ಯಾಕಂತ ಹೇಳಿದ್ರೆ ಒಂದು ವಾರನೂ ನೀವೇನಾದ್ರೂ ಅದಕ್ಕೆ ಫ್ರೀ ಬಿಟ್ರೆ, ನಾಟ್ ಓನ್ಲಿ ಜಿಮ್ನಾಸ್ಟಿಕ್ಸ್, ಎಲ್ಲಾ ಸ್ಪೋರ್ಟ್ಸ್ ಅಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು. ಬಟ್ ಇಲ್ಲಿ ನಿಮ್ಗೆ ಹೆಚ್ಚಾಗಿ ಬೇಕಾದ ಫ್ಲೆಕ್ಸಿಬಿಲಿಟಿ ಅಲ್ವಾ? ಈ ಫ್ಲೆಕ್ಸಿಬಿಲಿಟಿಗೆ ನೀವು ದಿನಾಲೂ ಪ್ರಾಕ್ಟೀಸ್ ಮಾಡಬೇಕಂತ ಅನಿಸುತ್ತೆ. ದಟ್ಸ್ ವೈ ಐ ಆಮ್ ಸೇಯಿಂಗ್ ವೆನ್ ಇಟ್ ಕಮ್ಸ್ ಟು ಜಿಮ್ನಾಸ್ಟಿಕ್ ಯು ಕಾಂಟ್ ಟೇಕ್ ಇವನ್ 1 week ಆಫ್ as such. Not even 1 day. 1 day ಆಫ್? ಒಂದು ದಿನ ಆಫ್ ಇಲ್ವಾ? ಇಲ್ಲ. ಓಕೆ. ಯಾವ್ದು ಫೆಸ್ಟಿವಲ್ ಇರುವಾಗ ಆತರ ಇಲ್ಲ. So do you think it's too much of a sacrifice to achieve something? No, it is not. Okay, love to do this. Yes. So ನಿನ್ನಂತ ವಯಸ್ಸಿನ ಮಕ್ಕಳಿಗೆ, those who are athletes, who are sports persons, who want to achieve something, ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? What is your advice? ಅವ್ರ ಕಾನ್ಸಂಟ್ರೇಷನ್ ಅವ್ರ ಸ್ಪೋರ್ಟ್ಸ್ ಮೇಲೆ ಇರಬೇಕು, ಡೆಡಿಕೇಶನ್ ಇರಬೇಕು, ಮತ್ತೆ ಫುಲ್ ಪರ್ಫೆಕ್ಟ್ ಮಾಡಿ ತನಕ ಅದನ್ನ ಬಿಡಬಾರ್ದು. ಸೊ ಫುಲ್ ಕಾನ್ಸಂಟ್ರೇಷನ್ ಮತ್ತೆ ಡೆಡಿಕೇಶನ್ ಇರಬೇಕು ಅವ್ರ ಸ್ಪೋರ್ಟ್ಸ್ ಮೇಲೆ. ಓಕೆ, ನಾವ್ ಈಗ ತಾನೇ ಮಾತಾಡಿದ್ವು ರಿಯಾ, ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಹೇಳಿ. ಯು ಟು ಗೇನ್ ಸಮಥಿಂಗ್, ಯು ಟು ಸ್ಯಾಕ್ರಿಫೈಸ್ ಸಮಥಿಂಗ್. ಸೊ ಯಾವ ತರದ ಫುಡ್ ರೆಜಿಮೆನ್ ಮಾಡ್ತೀರಿ ನೀವು? ಡಯಟ್ ಸ್ಪ್ರೌಟ್ಸ್, ಡ್ರೈ ಫ್ರೂಟ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್, ಮತ್ತೆ ವೆಜಿಟೇಬಲ್ ಜ್ಯೂಸ್, ಫ್ರೂಟ್ ಜ್ಯೂಸ್, ಸ್ಯಾಲಡ್ಸ್, ಸೂಪ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್ ಎಲ್ಲಾ ತರ ತಿನ್ಬೇಕು. ಅದು ಎಲ್ಲ ಬಂತಲ್ಲ ಅದರಲ್ಲಿ ಎಲ್ಲ ತರ. ಓಕೆ, ಇಲ್ಲಿ ಏನಾದ್ರೂ ಅವಾಯ್ಡ್ ಮಾಡ್ಬೇಕಂತ ಏನಾದ್ರು ಇದೆಯಾ ನಿಮ್ಗೆ? ಜಂಕ್ ಫುಡ್ ಆಫ್ ಕೋರ್ಸ್ ಯು ಹ್ಯಾವ್ ಟು ಅವಾಯ್ಡ್, ಬಟ್ ವೆನ್ ಇಟ್ ಕಮ್ಸ್ ಟು ಸ್ಪೋರ್ಟ್ಸ್ ಗೆ ಕೆಲವೊಮ್ಮೆ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಪ್ರೋಟೀನ್ಸ್ ಆರ್ ಕಾರ್ಬ್ಸ್, ಆತರ ಏನಾದ್ರು ಇದೆಯಾ? ಡ್ರೈ ಫ್ರೂಟ್ಸ್ ಮತ್ತೆ ಸ್ಪ್ರೌಟ್ಸ್ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು, ಅದರಿಂದ ಸ್ಟ್ರೆಂತ್ ಜಾಸ್ತಿ ಬರುತ್ತೆ. ಈಗ 9th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀರಾ ರಿಯಾ? ಹೆಚ್ಚಾಗಿ ಈ 10th ಸ್ಟ್ಯಾಂಡರ್ಡ್ ಒಂದು ಮೈಲ್ ಸ್ಟೋನ್ ಅಂತ ಹೇಳ್ತಾರೆ ಇನ್ ದ ಲೈವ್ಸ್ ಆಫ್ ಯಂಗ್ಸ್ಟರ್ಸ್, ಐ ಮೀನ್ ಸ್ಟೂಡೆಂಟ್ಸ್. ಸೊ 10th ಆದ ನಂತರ ಏನ್ ಮಾಡ್ಬೇಕಂತ ಇದ್ದಾರೆ? ಯು ವುಡ್ ಲೈಕ್ ಟು ಕಂಟಿನ್ಯೂ ಇನ್ ಸ್ಪೋರ್ಟ್ಸ್ ಬಿಕಾಸ್ ಯು ಹ್ಯಾವ್ ಎ ಗೋಲ್ ದಟ್ ಯು ವಾಂಟ್ ಟು ಪಾರ್ಟಿಸಿಪೇಟ್, ರೆಪ್ರೆಸೆಂಟ್ ದ ಕಂಟ್ರಿ ಇನ್ ದ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇವೆಂಟ್ಸ್. ವೇರ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ರಿಯಾ ಇನ್ ಅನದರ್ 4 years? Maybe international gymnast and bringing our country up, ಮತ್ತೆ ಎಲ್ಲಾರ್ಗೆ ಪ್ರೌಡ್ ಫೀಲ್ ಮಾಡ್ಸಕ್ಕೆ, ಎಸ್ಪೆಷಲಿ ನಮ್ ಅಮ್ಮ ಮತ್ತೆ ನಮ್ ಕೋಚ್ಗೆ. ಜಿಮ್ನಾಸ್ಟಿಕ್ ಅಲ್ಲಿ ನಿಮ್ಗೆ ಯಾರೋ ಫ್ರೆಂಡ್ ಇದಾರಾ ನಿಮ್ಗೆ? ಮತ್ತೆ ಅವರಿಗೆ ತುಂಬಾ ಕಾಂಪಿಟೇಷನ್ ಇದೆಯಾ? ಇದಾರೆ, ನಮ್ ಟೀಮ್ ಅಲ್ಲೇ ಇದಾರೆ 2-3 ಜನ. ಆದ್ರೆ ಐ ನೆವರ್ ಲೈಕ್ ನಮ್ ಯಾವತ್ತು ಅನ್ಸಲ್ಲ ಅವರಿಂದ ದೂರ ಇರ್ಬೇಕು, ಇದ್ ಮಾಡ್ಬೇಕು, ಜೆಲಸಿ ಫೀಲ್ ಆಗಲ್ಲ. ಆಗಿಲ್ವಾ? ಹೆಚ್ಚಾಗಿ ಹೇಳ್ತಾರೆ ಜೆಲಸಿ ಅಂಡ್ ಗರ್ಲ್ಸ್ ಗೋ ಟುಗೆದರ್ ಅಂತ ಹೇಳಿ. ಹೌದಾ? ಹೌದು. ಆದ್ರೆ ಆತರ ಮೈಂಡ್ ಸೆಟ್ ಆದ್ರೆ ಅವಾಗ ನಮ್ ಪ್ರಾಕ್ಟೀಸ್ ಕಮ್ಮಿ ಆಗ್ಬಿಡುತ್ತೆ, ಯಾಕಂದ್ರೆ ನಮ್ ಫೋಕಸ್ ಬರೀ ಅದ್ರ ಮೇಲೆ ಇರುತ್ತೆ. ಸೊ ಹಿಯರ್ ನೀವು ಯು ಹ್ಯಾವ್ ಟು ಕಂಪೀಟ್ ವಿತ್ ದೆಮ್ ರಾದರ್ ದೆನ್ ಫೀಲಿಂಗ್ ಜೆಲಸ್ ಆರ್ ಎನಿಥಿಂಗ್, isn't ಅಲ್ವಾ? ಪ್ರತಿಯೊಬ್ಬರು ಇಫ್ ಯು ಸ್ಟ್ರೈವ್ ಟು ಬಿ ಬೆಟರ್ ದೆನ್ ದೆಮ್, ದೆನ್ ನ್ಯಾಚುರಲಿ ದ ಕ್ವಾಲಿಟಿ ಆಫ್ ದ ಗೇಮ್ ವಿಲ್ ಇಂಪ್ರೂವ್. ಎಸ್. ಈ ಜಿಮ್ನಾಸ್ಟ್ ಎನ್ನುವಂಥದ್ದು ಇಸ್ ಇಟ್ ಎ ಕಾಸ್ಟ್ಲಿ ಗೇಮ್ ರಿಯಾ? ಜಿಮ್ನಾಸ್ಟಿಕ್ಸ್ ಲೈಕ್ ರಿದಮಿಕ್ ಜಿಮ್ನಾಸ್ಟಿಕ್ಸ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಅದ್ ತುಂಬಾ ಕಾಸ್ಟ್ಲಿ. ಯಾಕಂದ್ರೆ ಇವಾಗ ಅಂದ್ರೆ ಹೂಪ್, ಬಾಲ್, ಕ್ಲಬ್ಸ್, ರಿಬನ್, ಒನ್ ಹೂಪ್ 5,000 6,000 ಇದೆ, ಬಾಲ್ 8,000, ಕ್ಲಬ್ಸ್ 8,000, ರಿಬ್ಬನ್ ಬರೀ ರಿಬ್ಬನ್ 5,000 ಇರತ್ತೆ, ಅದ್ರ ಜೊತೆ ಸ್ಟಿಕ್ ಬರುತ್ತೆ, ಅದು 3,000 ಆತರ ಇರುತ್ತೆ. ಸೊ ಇಟ್ಸ್ ವೆರಿ ಕಾಸ್ಟ್ಲಿ. ಮತ್ತೆ ಕಾಸ್ಟ್ಯೂಮ್ಸ್ ಇರತ್ತೆ 30,000 40,000. ಇಟ್ಸ್ ಅ ಕಾಸ್ಟ್ಲಿ ಗೇಮ್, ಬಟ್ ಇಟ್ಸ್ ಇಂಟ್ರೆಸ್ಟಿಂಗ್. ಹೌದು.
Once you start getting medals at the national, international level, definitely you can expect some sponsors, alva? Yes. ಯಾರಾದ್ರೂ ನೀವು ಅಪ್ರೋಚ್ ಮಾಡಿದ್ರೆ ಇದುವರೆಗೆ? How has been the response? I mean, when you go to others? ಹೌದು, ಲೈಕ್ ನಮ್ ನಾವು ಜೇನ್ಸ್, ಸೊ ಜೇನ್ ಕಮಿಟಿದಲ್ಲಿ ಅವ್ವ ಇದ್ರು, ಅವ್ರು ಹೆಲ್ಪ್ ಮಾಡಿದ್ರು. ಸೊ ಸ್ಪಾನ್ಸರ್ಶಿಪ್ ಸಿಕ್ಕಿತ್ತು. ಇವಾಗ ಅವ್ರಂದ್ರು ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡು, ಇನ್ನೂ ಸ್ಪಾನ್ಸರ್ಶಿಪ್ ನಾವ್ ಮಾಡಕ್ ರೆಡಿ ಇದೀವಿ. So we can expect Riya to continue in gymnastic even after 10th standard or after PU also? Yes. 10th ಅಲ್ಲಿ ನಂತರ ಯಾವ ಸಬ್ಜೆಕ್ಟ್ ತಗೊಳ್ಬೇಕಂತ ಏನಾದ್ರು ಯೋಚನೆ ಮಾಡಿದ್ರಾ when it comes to academics? ಹೌದು, ನಾನ್ ICSE ಅಲ್ಲಿ ಓದ್ತಿರೋದು, ಸೊ ಅದಕ್ಕೆ 9th ಅಲ್ಲೇ ಚೂಸ್ ಮಾಡ್ಬೇಕು. ಸೈನ್ಸ್ ತಗೊಂಡಿದ್ರಿ ನೀವು ಅಲ್ವಾ? ಹೌದು, ನಾನು ಸೈನ್ಸ್ ತಗೊಂಡಿದ್ದೀನಿ. ಬಟ್ ಐ ಡೋಂಟ್ ನೋ ಸೈನ್ಸ್ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಶಿಫ್ಟ್ ಆಗ್ಬೇಕು. ಸೊ ಡಿಪೆಂಡ್ಸ್ ಆನ್ ಮೈ ಮಾಮ್. Depends on your mom, of course. But ultimately, it is you who have to take the decision because it is you who have to study as well as balance the game, alva? So ಯಾಕೆ ಸೈನ್ಸ್ ತಗೊಳ್ಬೇಕಂತ ಅನಿಸಿತ್ತು ರಿಯನ್ಗೆ? ನನ್ಗೆ ಬಯಾಲಜಿ, ಹ್ಯೂಮನ್ ಬಾಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಿತ್ತು. ಮತ್ತೆ ಕೆಮಿಕಲ್ಸ್ ಜೊತೆ ಇರಕ್ಕೆ ಮತ್ತೆ ಮಿಕ್ಸ್ ಮಾಡಕ್ ಚೆನ್ನಾಗಿರುತ್ತೆ. ಸೊ ಇಟ್ಸ್ ಓಕೆ, ಜಿಮ್ನಾಸ್ಟಿಕ್ ಅಂಡ್ ಬಯಾಲಜಿ ಗುಡ್ ಕಾಂಬೋ. ರಿಯಾ ಅವರು ಈಗಾಗಲೇ ಹೇಳಿದ್ರೆ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ಸ್ ತರ್ತೇವೆ ಅಂತ ಹೇಳಿ. ಖಂಡಿತ ನಿಮ್ಮ ಕಾನ್ಫಿಡೆನ್ಸ್ ಮೆಚ್ಚಬೇಕಾದ್ದು. ಭಾರತಕ್ಕೆ ನಿಮ್ಮಿಂದ ಜಿಮ್ನಾಸ್ಟಿಕ್ ಪಟುವಾಗಿ ನೀವು ಕೀರ್ತಿ ತರ್ತೀರಿ ಅಂತ ನಮ್ಮದು ಆಶಯ. ನಿಮ್ಗೆ ಶುಭವಾಗಲಿ. ಧನ್ಯವಾದಗಳು ಆಕಾಶವಾಣಿಗೆ ಬಂದು ನಮ್ಮ ಜೊತೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ರಿ. ಒಳ್ಳೆಯದಾಗಲಿ. ಜಿಮ್ನಾಸ್ಟಿಕ್ ವಿಭಾಗದಲ್ಲಿ ಒಟ್ಟು 6 ಚಿನ್ನದ ಪದಕ ಗಳಿಸಿದ ಜಿಮ್ನಾಸ್ಟಿಕ್ ಕ್ರೀಡಾಪಟು ರಿಯಾ ಭಾಪ್ನಾ ಅವರ ಜೊತೆಗಿನ ಮಾತುಕತೆಯನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಫ್ಲೋರಿನ್ ರೋಷ್, ಸಹಕಾರ ಭಾರತಿ ನಾಗರಮಠ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.